ಅಂದರೆ ಇನ್ನೊಂದು ವಿಷಯ ಸಿದ್ದರಾಜು ಸರ್ಗೆ ಕೇಳೋದು, ಭಾಳ ನ್ಯೂಟ್ರಾಲಿಟಿ ಪ್ರಶ್ನೆ ಇದು, ತುಂಬ ನ್ಯೂಟ್ರಲ್ ಪ್ರಶ್ನೆ ಇದು. ಬಟ್ ಇದನ್ನು ನಾವು ಈ ಕ್ಷಣಕ್ಕೆ ಕೇಳಲೇಬೇಕಾಗತ್ತೆ ಪ್ರಶ್ನೆನ. ಸರ್ ನೋಡಿ, ದೇಶಾದ್ಯಂತ ಕಾಂಗ್ರೆಸ್ಸಿನ ನರೇಟಿವ್ ಏನಿದೆ ಅಂತಂದರೆ ಇಟ್ ಈಸ್ ಅಗೇನೆಸ್ಟ್ BJP. ಇವರು ದಮನಿತರನ್ನು ಬೇಕಂತಾನೆ ತುಳಿತಾರೆ, ಇವರು ಮನುವಾದಿಗಳು, ಇವರು ಡೆವಲಪ್ಮೆಂಟ್ ಅಂತ ಧೋಖಾ ಮಾಡ್ತಾರೆ, ಅದರ ಜೊತೆಗೆ ರಾಷ್ಟ್ರದ ಭದ್ರತಾ ವಿಚಾರವನ್ನು ಇಟ್ಕೊಂಡು ವೋಟ್ ಕೇಳ್ತಾರೆ, ಇನ್ಫಿಲ್ಟ್ರೇಟರ್ಸ್ ವಿಷಯ ಇಟ್ಕೊಂಡು ಜನರ ಭಾವನೆಗಳ ಜೊತೆಗೆ ಆಟ ಆಡ್ತಾರೆ, EVMನ ಹ್ಯಾಕ್ ಮಾಡ್ತಾರೆ, ಇನ್ನೊಂದೇನೋ ಮಾಡ್ತಾರೆ. ಮೋದಿ ಮತ್ತು ಅಮಿತ್ ಶಾ ಡಿಕ್ಟೇಟರ್ಗಳಾಗಿದ್ದಾರೆ. ಇದೊಂದು ನರೇಟಿವ್ ಕಾಂಗ್ರೆಸ್ಸು ಸೆಟ್ ಮಾಡಿರೋದು ಇಡೀ ದೇಶದಲ್ಲಿ. ಅದು ನಿಜ ಅಲ್ವಾ ಬಿಟ್ಬಿಡೋಣ, ಅದು ಜನರ ಕನ್ಸಂಪ್ಷನ್ಗೆ ಬಿಟ್ಬಿಡೋಣ. ಏನು ಗೌಡ್ರೆ, ಈ ಥರದ್ದು ಸುಮಾರಿದ್ದಾವೆ ಆಯಿತಾ. ರಫೇಲ್ ವಿಷಯದಲ್ಲಿ ಇವರು ಭ್ರಷ್ಟರಾದರು, ಬೇರೆ ಬೇರೆ ವಿಚಾರಗಳಲ್ಲಿ ಇವರು ನಿಲುವುಗಳನ್ನು ಸ್ಪಷ್ಟವಾಗಿ ತಗೊಳ್ಳಿಲ್ಲ. ಈ ಥರ ಸಹಜವಾಗಿ ಇದ್ದೇ ಇದೆ. ಮೋದಿ ಅಂಬಾನಿ ಅದಾನಿಗೆ ಯಾವಾಗಲೂ ಪಕ್ಕದಲ್ಲಿ ಕೂಡಿಸ್ಕೊಂಡು ಪಾಠ ಹೇಳ್ಕೊಡೋ ಲೆವೆಲ್ಗಿದ್ದಾರೆ, ದೇಶನೇ ಮಾರ್ಕೊಂಬಿಟ್ಟಿದ್ದಾರೆ. ನೀವು ಮಾತಾಡ್ತಾ ಇದ್ರಿ, ಮತ್ತು ದೇಶದ ಜನರ ಕನ್ಸಂಪ್ಷನ್ಗೆ ಅದನ್ನು ಬಿಟ್ಟಿದ್ದಾರೆ. ಡಿಸ್ಪೈಟ್ ಆಫ್ ಆಲ್ ದೀಸ್ ಥಿಂಗ್ಸ್, ನೀವು ಕಳೆದ ಹಲವು ಚುನಾವಣೆಗಳನ್ನು ಗಮನಿಸಿ, ಕಾಂಗ್ರೆಸ್ಸು ಇವತ್ತು ಎಲ್ಲಿದೆ ಇಂಡಿಯಾ ಮ್ಯಾಪಲ್ಲಿ ಅಂತ ಹುಡ್ಕೊಂಡು ಹೋಗಬೇಕಾದಂಥ ದುಸ್ಥಿತಿಗೆ ಬಂದು ತಲುಪ್ಕೊಂಡಿದೆ. ಸೌತಲ್ಲಿ ಇಟ್ ಈಸ್ ಅಬ್ಸಲ್ಯೂಟ್ಲಿ ಸಿಂಗಲ್ ಹ್ಯಾಂಡೆಡ್ಲಿ ಓನ್ಲಿ ಕರ್ನಾಟಕ, ದಟ್ ಟು ವೆರಿ ಶೇಕಿ. ತೆಲಂಗಾಣ ಏನು ಸರ್, ತೆಲಂಗಾಣ ಎಸ್, ಒನ್ ಪಾಯಿಂಟ್ ಇನ್ ಟೈಮ್ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಐ ವುಡ್ ನಾಟ್ ಸೇ ಇಟ್ ಈಸ್ ಎ ವೆರಿ ವೆರಿ ಸ್ಟರ್ನ್ ಗೌರ್ಮೆಂಟ್. ನೀವು ಉತ್ತರ ಪ್ರದೇಶ ತೆಗೆದುಕೊಳ್ಳಿ, ಮಧ್ಯದ ದೇಶ ತೆಗೆದುಕೊಳ್ಳಿ, ವೆಸ್ಟ್ ತಗೊಳ್ಳಿ, ಸೆವೆನ್ ಸಿಸ್ಟರ್ಸ್ ತಗೊಳ್ಳಿ, ಅಥವಾ ಬೇರೆ ಯಾವುದೇ ತಗೊಳ್ಳಿ, ನೀವು ವೆಸ್ಟ್ ಬೆಂಗಾಲ್ ತಗೊಳ್ಳಿ, ಆಲ್ಟರ್ನೇಟಿವ್ ಟು ಕಾಂಗ್ರೆಸ್, ಸಮ್ವಾಟ್ ಆಲ್ಟರ್ನೇಟಿವ್, ನಾಟ್ ಕಂಪ್ಲೀಟ್ಲಿ. TMC ಇವತ್ತು ಧೂಳಿಪಟ ಆಗಿದೆ, ಧೂಳಿಪಟ. ನಾಟ್ ಜಸ್ಟ್ 10 ಸೀಟಿಂದ 5 ಸೀಟಿಂದ 15 ಸೀಟಿಂದ ಸೋತಿರೋದಲ್ಲ, ಧೂಳಿಪಟ. ಟ್ರೈಲಿಂಗ್ ಬಿಹೈಂಡ್ 84 numbers ಆ್ಯಂಡ್ ಕಾಂಗ್ರೆಸ್ ಹ್ಯಾಸ್ ಗಾಟ್ 4 numbers. ಗೌಡ್ರ, ನೀವು ಇದಕ್ಕೆ ಉತ್ತರ ಕೊಡಬೇಕು ನನಗೆ ಸರ್, ನೀವು ಇದಕ್ಕೆ ಉತ್ತರ ಕೊಡಬೇಕು. ಆ ನರೇಟಿವ್ನ ಭಾರತದ ಜನ ಎಷ್ಟರ ಮಟ್ಟಿಗೆ ಒಪ್ಕೊಂಡಿದ್ದಾರೆ ಸರ್? ಈಗ ನೀವು ಎಲೆಕ್ಷನ್ಗಳು ನಡೆದಿದ್ದು, ದ ವೇ ದಿ ವೋಟರ್ಸ್ ಹ್ಯಾವ್ ಬಿಹೇವ್ಡ್, ಅದು ನೋಡಿದರೆ ಈ ಮಮತಾ ಕೂಡ 15 ವರ್ಷ ಇದ್ರೂ ನೀವು ದಿವಸ ಒಂದೇ ಹಾಡು ಹಾಕ್ತಿದ್ರೆ ಅದು ನನಗೆ ಬಯರ್ಟ್ ಆಗಿಬಿಟ್ಟಿರುತ್ತೆ, ಎಲ್ಲ ಕೇಳಿ ಕೇಳಿ ಬೇಜಾರಾಗ. ಇಟ್ಸ್ ನಾಟ್ ಓನ್ಲಿ ಮಮತಾ, ಈವನ್ ಕಾಂಗ್ರೆಸ್ ಸರ್, ಕಾಂಗ್ರೆಸ್ಸಲ್ಲಿ ಮೇಜರ್ ಆಗಿ ಬಂದಿರೋದು. ಈಗ ಅಸ್ಸಾಂನಲ್ಲಿ ಹಿಮಂತ್ ಬಿಶ್ವ ಶರ್ಮಾನು 2016 ಒಂದೇ ಹಾಡು ಒಂದೇ ರಾಗದಲ್ಲೇ ಇದ್ದಾರಲ್ಲ ಸರ್. ಅಲ್ಲಿ ಇದ್ದಿದ್ದ ಪ್ರಾಬ್ಲಮ್ಗಳು ನಾವು ಆವಾಗಲೇ ಡಿಸ್ಕಸ್ ಮಾಡಿದ್ವು. ಗೋರ್ಖಾಲ್ಯಾಂಡ್ ಇರ್ಬೋದು, ಆ ಬೋಡೋಲ್ಯಾಂಡ್ ಇರ್ಬೋದು, ಈ ಇನ್ಸರ್ಜೆನ್ಸಿ ಮತ್ತು ಈ ಬಾಂಗ್ಲಾದೇಶೀಸ್ ಇವರು ಇನ್ಫಿಲ್ಟ್ರೇಷನ್ಸು, ಇದೆಲ್ಲ ಪ್ರಾಬ್ಲಮ್ಗಳು ಒಂದೊಂದಾಗಿ ಅವರು ಅದನ್ನು ಸರ್ ಒಪ್ತೀನಿ. ಬಟ್ ನನ್ನ ಪ್ರಶ್ನೆ ಏನು ಅಂತಂದರೆ, ಡೋಂಟ್ ಯು ಥಿಂಕ್ ಕಾಂಗ್ರೆಸ್ ಹ್ಯಾಸ್ ಮ್ಯಾಸಿವ್ಲಿ ಫೇಲ್ಡ್ ಟು ಇಂಪ್ರೆಸ್ ಪೀಪಲ್? ಆರ್ ನಿಜವಿರುವ ವಿಷಯಗಳೇ ಆಗಿರ್ಬೋದು, ಸತ್ಯಭರಿತವೇ ಆಗಿರ್ಬೋದು, ಅದನ್ನು ಜನರ ಮನಸ್ಸಿನ ಒಳಗೆ ನಾಟಿಸೋದಕ್ಕೆ ನಮಗೆ 2 ಬಾಗಲಕೋಟೆ ದಾವಣಗೆರೆ ಉದಾಹರಣೆಗೆ ನಿಂತ್ಕೊಳ್ಳೋದಿಲ್ಲ ಇವಾಗ ಆಯಿತಾ. ಅದನ್ನು ಬಿಟ್ಬೋಣ, ಅಧಿಕಾರದಲ್ಲಿರೋ ಪಾರ್ಟಿಗಳು ಗೆಲ್ತವೆ, ಬಿಟ್ಬೋಣ. ನೀವು ಸ್ಟೇಟ್ ವೈಡ್ ಅಲ್ಲ, ನೇಷನ್ ವೈಡ್ ಗಮನಿಸಿ. ಎಷ್ಟು ರಾಜ್ಯದಲ್ಲಿ ನಿಮ್ಗೆ ಇವತ್ತು ಕಾಂಗ್ರೆಸ್ ಇದೆ? ಕಾಂಗ್ರೆಸ್ ಮುಕ್ತ ಭಾರತ BJP ಮಾಡ್ಕೊಂಬರೋದಲ್ಲ, ಅವರವರೇ ಮಾಡ್ಕೊಂಬರ್ತಾ ಇದ್ದಾರೆ ಸರ್. ಜನರು ಅಲ್ಲ, ಈ ನರೇಟಿವ್ನ ಈ ನರೇಟಿವ್ ಪ್ರೂವ್ ಆಗೋದೇ ಎಲೆಕ್ಷನ್ನಲ್ಲಿ ಸರ್. ಈ ನರೇಟಿವ್ ಪ್ರೂವ್ ಆಗೋದೇ ಎಲೆಕ್ಷನ್ನಲ್ಲಿ. ಚಂದನ್ ಅವ್ರು ಹೇಳ್ತಿರೋದಕ್ಕೆ ಇನ್ನೊಂದು ಪಾಯಿಂಟ್ ಹೇಳೋದಾದರೆ, ಈಗ 10,50,000 ಬೂತ್ ಏನಿದೆ ಇಡೀ ದೇಶದಲ್ಲಿ, 10,50,000 ಬೂತಲ್ಲಿ ಎಲ್ಲ ಬೂತಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರಾ? ಒಂದು. ಎರಡನೇದು, ಕಾಂಗ್ರೆಸ್ನ ಕಾರ್ಯಕರ್ತರು ಅಕಸ್ಮಾತ್ ಇದ್ರೂ ಸಹ ಯಾವ್ದಾದ್ರು ಒಂದು ವೋಟ್ ಬರ್ತದ ಅಂತಕ್ಕಂಥ, ಇಲ್ಲದೇ ಇದ್ರೂ ವೋಟ್ ಬರ್ತದ ಅಂತಕ್ಕಂಥವ್ರು. ಈ 3 ವಿಚಾರಗಳನ್ನು ಸ್ವಲ್ಪ ಗಂಭೀರವಾಗಿ ತೊಗೊಬೇಕು. ಗೌಡ್ರೆ, ಇದಕ್ಕೊಂದು ಆ್ಯಡ್ ಮಾಡ್ತಾ, ಒಂದು ಭದ್ರವಾದ ಮತ್ತು ಭಾಳ ಸ್ಟ್ರಾಂಗ್ ಆದ ಒಂದು ವಿಪಕ್ಷದ ಅವಶ್ಯಕತೆ ಇದೆ ಅನ್ನುವ ಕಾರಣಕ್ಕೆ ಡೆಮಾಕ್ರೆಟಿಕ್ ವ್ಯವಸ್ಥೆಯಲ್ಲಿ ಬೇಕು ಅನ್ನೋ ಕಾರಣಕ್ಕೆ ನಾನು ಕೇಳ್ತಾ ಇದ್ದೀನಿ ಇದನ್ನು.
But there have been complete failures in many of the elections in the recent past. ಯಾಕೆ ಈಗ ನೀವು ನಿಮ್ಮ ಪಾರ್ಟಿ ಬಗ್ಗೆ ಮಾತಾಡಿದ್ರೆ ನೀವು ಪ್ಲಸ್ ಹೇಳ್ಕೊತೀರಿ ಬಿಡಿ, ನಾನು ಆ್ಯಸ್ ಎ ನ್ಯೂಟ್ರಲ್ ಜರ್ನಲಿಸ್ಟ್ ಕೂತ್ಕೊಂಡು ಇದು ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಸರ್, ದಟ್ ಈಸ್ ಕ್ರೈಸಿಸ್ ಆಫ್ ಕಾನ್ಫಿಡೆನ್ಸ್. ನನಗೆ ನಿಮ್ಮನ್ನು ನಂಬಿದರೆ, ನೀವು ನಿಮಗೆ ಅಧಿಕಾರ ಕೊಟ್ಟರೆ, ಅಥವಾ ನಿಮ್ಮನ್ನು ನಾನು ಫಾಲೋ ಮಾಡಿದರೆ, ನಿಮ್ಮ ಐಡಿಯಾಲಜಿನ ನಾನು ಒಪ್ಕೊಂಡ್ರೆ ನಾನು ಸೇಫ್ ಇರ್ತೀನಿ. ನಾನು ಅಂದರೆ ದೇಶ. ಅದನ್ನು ಆ ಡ್ರೈವ್ ಹೋಮ್ ಮಾಡೋದ್ರಲ್ಲಿ ಕಾಂಗ್ರೆಸ್ಸು ಫೇಲ್ ಆಗಿದೆ. ಆಮೇಲೆ ಲೀಡರ್ಶಿಪ್ಪು, ಈಗ ನೀವು ವಾಜಪೇಯಿ ಅವ್ರು ತಗೊಳ್ಳಿ, ಅದ್ವಾನಿ ಅವ್ರು ತಗೊಳ್ಳಿ, ಅದಾದ ನಂತರ ನಿಮಗೆ ಈಗ ಇವರು ನರೇಂದ್ರ ಮೋದಿ, ಈ ಒಂದು ಆ ಲೀಡರ್ಶಿಪ್ ಅನ್ನೋದಿಲ್ಲ. ಇವರನ್ನು ನಂಬಬಹುದು ಅನ್ನೋದು ಮಟ್ಟಕ್ಕೆ ಜನರಿಗೆ ವಿಶ್ವಾಸನ ಈ ಲೀಡರ್ಸ್ಗಳು ಹುಟ್ಟಿಸಿದ್ರು. ಹಾಗೇನೇ ಇಂದಿರಾ ಗಾಂಧಿ, ಪಿ ವಿ ನರಸಿಂಹರಾವು, ಮನಮೋಹನ್ ಸಿಂಗು ಹುಟ್ಟಿಸಿರ್ಬೋದು. ಅದಕ್ಕೋಸ್ಕರ 10 ವರ್ಷ ಇದ್ದರು ಅವರು. ಆದರೆ ಇಲ್ಲಿ ಈಗ ಸದ್ಯದಲ್ಲಿ ಇರೋವಂಥದ್ದು ಸರ್, ಈ ಕರ್ನಾಟಕದಲ್ಲಿ ಈಗ ನಡೀತಿರೋ ವಿದ್ಯಮಾನನೇ ತಗೊಳ್ಳಿ ಸರ್. 1.5 ವರ್ಷದಿಂದ ನಾವು ಯಾವಾಗ ಬದಲಾವಣೆ, ಯಾವತ್ತು ಚೇಂಜ್ ಮಾಡ್ತೀರಾ? ಡಿ ಕೆ ಶಿ ಆಮೇಲೆ ಇದೇನು ಅಂತಾರೆ, ಪಂಚಾಂಗ ಇಟ್ಕೊಂಡು ಮುಹೂರ್ತ ಬೇರೆ ಹೇಳೋರು ಬೇರೆ. ಅದರಲ್ಲಿನೂ ಮುಸ್ಲಿಂ ಗುರುಗಳು ಇದ್ದಾರೆ, ಹಿಂದೂ ಪಂಚಾಂಗ ನೋಡೋರು ಇದ್ದಾರೆ. ಈಗ ನಿಮ್ಗೆ ಅಧಿಕಾರ ಕೊಟ್ಟಿದ್ದೀವಿ, ನೀವು ಏನು ಮಾಡ್ತೀರಾ ಮಾಡಿ. ಅದು ಬಿಟ್ಟುಬಿಟ್ಟು ನೀವು ಲೀಡರ್ಶಿಪ್ಪು ಈಗ ಇವರು ಈಗ ಏನಾಗುತ್ತೆ ಸರ್, ಇವಾಗ ಒಂದು ಸೇಯಿಂಗ್ ಇದೆ ಕರ್ನಾಟಕದಲ್ಲಿದೆ, ಕರ್ನಾಟಕದಲ್ಲಿ ಥ್ರೂಔಟ್ ಇಂಡಿಯಾ ಮೊದಲಿತ್ತು. ಕಾಂಗ್ರೆಸ್ನವ್ರಿಗೆ ಅಧಿಕಾರದಿಂದ ದೂರ ಇದ್ದ ಅಭ್ಯಾಸ ಇಲ್ಲ, ಬಿ ಜೆ ಪಿನವ್ರಿಗೆ ಅಧಿಕಾರ ನಡೆಸೋಕ್ಕೆ ಕಷ್ಟ ಆಗುತ್ತೆ ಅಂತ. ಈಗ ಅದೆಲ್ಲ ಉಲ್ಟಾ ಆಯ್ತಲ್ಲ. ಈಗ ದೇ ಹ್ಯಾವ್ ಬಿನ್ ರನ್ನಿಂಗ್ ದ ಗೌರ್ಮೆಂಟ್ ಸಕ್ಸಸ್ಫುಲಿ. ಇಲ್ಲಿ ಏನೋ ಕರ್ನಾಟಕದಲ್ಲಿ ಲಾಸ್ಟ್ ಟೈಮು ಇವರು 1-2-3 ಲೀಡರ್ಶಿಪ್ ಚೇಂಜ್ ಮಾಡಿಕೊಂಡು ಅದೇನೋ ಮಾಡಿ ಒಂದು ಸ್ಟ್ರಾಂಗಾಗಿ ಲೀಡರ್ಶಿಪ್ ತಂದಿದ್ದರೆ ಏನಾಗ್ತಿದ್ರು ಏನೋ ಗೊತ್ತಿಲ್ಲ ನನಗೆ. ಯಡಿಯೂರಪ್ಪನವರನ್ನು ಇವರು ಪದಚ್ಯುತಿ ಮಾಡಿದ ಮೇಲೆ ಒಂದು ಬಹುಶಃ ಇದನ್ನು ಒಪ್ಕೋತಾರೆ ಅನಿಸುತ್ತೆ ಅಶೋಕ್ ಅವರು. ಒಂದು ಸ್ಟ್ರಾಂಗ್ ಆದ ಲೀಡರ್ಶಿಪ್ಪು, ಹಾಗೇನೆ ಅದು ಅಡ್ಮಿನಿಸ್ಟ್ರೇಷನ್ ಟೈಟ್ ಆಗಿರುವಂಥದ್ದು ಮಾಡಿ. ಇಲ್ಲ, ಕರ್ನಾಟಕದಲ್ಲಿ ಬರಲಿಲ್ಲ ಬಿಡಿ, ಕರ್ನಾಟಕದಲ್ಲಿ ಮಾಡಲಿಲ್ಲ. ಈಗ ಕರ್ನಾಟಕದಲ್ಲಿ ನೆಕ್ಸ್ಟ್ ಚುನಾವಣೆ ಆದರೂ ಬಿ ಜೆ ಪಿ ಬಂದ್ಬಿಡುತ್ತೆ ಅಂತ ನನಗೇನು ಇಲ್ಲ, ಹಂಗೇನಿಲ್ಲ. ನಾನು ಅದನ್ಗೆ ಆದರೆ ಒಂದು ಈ ದೇಶ ಈಗ ನೋಡಿ ಸರ್, ಈಗ ವೆಸ್ಟ್ ಏಷ್ಯಾ ವಾರು ಶುರುವಾದ ಮೇಲೆ ವಾಟ್ ಆಲ್ ಸೆಡ್ ಆ್ಯಂಡ್ ಡನ್, ಇವರು ಕಾಂಗ್ರೆಸ್ನವ್ರು ಎಷ್ಟೇ ಕ್ರಿಟಿಸೈಸ್ ಮಾಡಲಿ, ದಿ ಕಾಂಡಕ್ಟ್ ಆಫ್ ಮೋದಿ. ಈಗ ಅಲ್ಲ ಸರ್, ಮೋದಿ ಹೇಳಿದ್ದೆ, ಟ್ರಂಪ್ ಏನೋ ಹೇಳ್ದ ಅಂತ ಹೇಳ್ಬಿಟ್ಟು ಅವನು ಉಚ್ಚಾಟಕ್ಕೆಲ್ಲ ಮೋದಿ ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೇನೆ ಅಂತ ಅವನ ಥರ ಗುಟ್ರಾಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಐ ಥಿಂಕ್ ವೆರಿ ಮೆಚ್ಯೂರ್ಡ್ ವೇ ಮೋದಿ ಹ್ಯಾಸ್ ಬಿನ್ ಹ್ಯಾಂಡ್ಲಿಂಗ್ ದಿ ಥಿಂಗ್ಸ್. ಆಮೇಲೆ ನಿಮಗೆ ಪ್ರತಿಯೊಂದು ಇದರಲ್ಲೂ ಇರ್ಬೋದು ಸರ್, ಬೆಲೆಗಳು ಜಾಸ್ತಿ ಆಗಿದೆ, ನಿಜ ಒಪ್ಕೊಳ್ಳೋಣ. ಅದು ಓವರ್ ದ ಪೀರಿಯಡ್ ಆಫ್ ಟೈಮ್ ಇನ್ಫ್ಲೇಷನ್ಸು, ಅದು ಆ ಬೆಲೆ ಹೆಚ್ಚಳ ಬಗ್ಗೆ ಎಲ್ರಿಗೂ. ಈಗ ನನಗೆ ಈ ಸಂಬಳ ದಿಢೀರಂತೇನು ಹೆಚ್ಚಾಗ್ಬಿಡಲ್ಲ. ಈ ತಿಂಗಳು ನನಗೆ 1 ಲಕ್ಷ ಸಂಬಳ ಬರ್ತಿದ್ರೆ ಇನ್ನು ರಿವಿಷನ್ ಆಗೋ ತನಕ 1 ಲಕ್ಷನೇ ಸಂಬಳ ಬರೋದು. ತಿಂಗಳು 300, 500, 1000 ರೂಪಾಯಿ ಹೆಚ್ಚಿಗೆ ಆದರೆ ವೇರ್ ಡು ಐ ಅಬ್ಸರ್ವ್ ಆಲ್ ದೋಸ್ ಥಿಂಗ್ಸ್. ಆ ವಿಚಾರದಲ್ಲಿ ಎಲ್ಲರದ್ದು ಇದಿರುತ್ತೆ. ಆದರೆ ಈ ದೇಶ ಅನ್ನೋದನ್ನು ಇದು ಮಾಡುವಾಗ, ಆ ಲೀಡರ್ಶಿಪ್ ಅನ್ನೋದು ಇದು ಮಾಡುವಾಗ ಒಂದು ದೃಢವಾಗಿ ಒಂದು ಕೊಡ್ತಾರೆ, ನನ್ನ ಸೆಕ್ಯೂರಿಟಿ ಇರುತ್ತೆ ಅನ್ನೋ ಒಂದು ಇದರಿಂದಾಗಿ ಬಹುಶಃ ಬಿ ಜೆ ಪಿನ ಜನ ಸರ್ ಇಲ್ಲಿ ಒಂದು ಸ್ಟ್ರಾಂಗ್ ಸೆನ್ಸ್ ಆಫ್ ಸೆಕ್ಯೂರಿಟಿ ಆ್ಯಂಡ್ ಸ್ಟ್ರಾಂಗ್ ಕಮಿಟ್ಮೆಂಟ್ ಟು ಲೀಡರ್ಶಿಪ್ಪು. ಸಾವಿರಾರು ಜನ, ಲಕ್ಷಾಂತರ ಜನ ಬೇರೆ ಬೇರೆ ಕಾರಣಗಳಿಗೆ ಬೈಕೋಬೋದು, ಆದರೆ ನೀವು ಪೊಲಿಟಿಕಲ್ ಇನ್ರೋಡ್ಸ್ ಅಲ್ಲ, ಜನರ ಮನಸ್ಸಿನ ಇನ್ರೋಡ್ಸನ್ನು ಕಾಂಗ್ರೆಸ್ ಅರ್ಥ ಮಾಡಿಕೊಳ್ಳುವಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಫೇಲ್ ಆಗಿಬಿಟ್ಟಿದೆ ಸರ್. ಕರ್ನಾಟಕದಲ್ಲಿ ಅವ್ರಿಗೆ ಅವಕಾಶ ಸಿಕ್ತು ನೋಡಿ. ನಾನು ಒಂದು ಉದಾಹರಣೆ ಹೇಳ್ತೀನಿ. 2013, 2018 ನಡುವಿನ ಸಿದ್ದರಾಮಯ್ಯನವರ ಗೌರ್ಮೆಂಟಿಗೂ 2018 ಮತ್ತು ಅದರ ನಂತರದಲ್ಲಿ ನಡೆದಂಥ 14 ತಿಂಗಳ ಮೈತ್ರಿಕೂಟ ಶತ್ರುಕೂಟ ಆಗಿದ್ದಕ್ಕೂ ಅದೂ ಬಿಟ್ಬಿಡೋಣ. ಅದಾದ ಮೇಲೆ ಯಡಿಯೂರಪ್ಪನವ್ರು ಬಂದರು, ಬೊಮ್ಮಾಯಿ ಬಂದರು, ಮುಖ್ಯಮಂತ್ರಿಗಳು ಬದಲಾದರು, ಡಿಸ್ಟೆಬಿಲೈಸ್ ಆಗೋಯ್ತು, ಪ್ರಾಬ್ಲಮ್ಗಳ ಮೇಲೆ ಪ್ರಾಬ್ಲಮ್ ಬಂದ್ಬಿಡ್ತು, ಅದನ್ನೂ ಬಿಟ್ಬಿಡೋಣ ಆಯಿತಾ. ಆದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ 2023 ಮತ್ತು 28 ನಡುವಿನ ಈ ಸಿದ್ದರಾಮಯ್ಯನವರ ಗೌರ್ಮೆಂಟ್ಗೂ ಎಷ್ಟು ವ್ಯತ್ಯಾಸ ಇದೆ ಸರ್? ಸರ್ ಅಜಗಜಾಂತರ. ಕರ್ನಾಟಕನೇ ತಗೊಳ್ಳಿ ಸರ್. ಈಗ ಸರಿ ಅಂತ ಹೇಳಿದರೆ ಈ ಟ್ರೈ ಟು ಇಂಪ್ಲಿಮೆಂಟ್ ಸ್ಲೀವ್ ಆಫ್ ಪ್ರೋಗ್ರಾಮ್ಸು. ಈಗ ಏನಾಗಿದೆ ಅಂತ ಹೇಳಿದರೆ ಆ ಗ್ಯಾರಂಟಿ ಅನ್ಕೊಂಡು ಆ ಗೊಂಗನಲ್ಲೇ ಕಳೀತಿದ್ದಾರೆ ಇವರು. ರಾಜ್ಯ ಮುಳುಗಿಬಿಟ್ರೆ ಅಲ್ಲ ನಿಮಗೆ ಸರ್, ಈಗ ಸೋಷಿಯಲ್ ವೆಲ್ಫೇರ್ ಮೆಜರಲ್ಲಿ
ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮಲ್ಲಿ, ಎಂಪವರಿಂಗ್ ದಿ ಅಂಡರ್ ಪ್ರಿವಿಲೇಜ್ ಅನ್ನಲಿ, ಸರ್ ಫ್ರೀ ಅನ್ನೋದು ನೀವು ಯಾರಿಗೇ ಆಗಲಿ ಏನೇ ಕೊಡಿ ಅದಕ್ಕೆ ಯಾವ ಮಹತ್ವನೂ ಇರಲ್ಲ. ನಾನು ಒಂದು ಮಾತು ಹೇಳ್ತೀನಿ, ಇದೀವ್ರಲ್ಲ ಸರ್. ಸಿ ಐ ಆಮ್ ಬಿಗ್ ಫ್ಯಾನ್ ಆಫ್ ಎಕಾನಮಿ. ನಾನು ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ಐ ನೆವರ್ ಬಿಲೀವ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ಫ್ರೀ ಬಿ ಅಟ್ ಆಲ್. ಹಾಂ, ಯಾಕೆ ನಾನು ಕಟ್ಟೋ ಟ್ಯಾಕ್ಸಲ್ಲಿ ಅವರೇ ಕಟ್ಟೋ GST ದುಡ್ಡಿನಲ್ಲಿ ಅವ್ರಿಗೆ 2,000 ವಾಪಸ್ ಕೊಡೋದು ಅದು ಹೆಂಗೆ ಫ್ರೀ ಬಿ ಆಗಿಬಿಡುತ್ತೆ? ಆಯಿತಾ? ಏನು ಮೇಲಿಂದ ದುಡ್ಡು ಉದುರು ಬಿದ್ದುಬಿಟ್ಟು ಕರ್ನಾಟಕ ಸರ್ಕಾರದ ಬೊಕ್ಕಸಕ್ಕೆ ಉದುರು ಬಿದ್ದ ದುಡ್ಡನ್ನು ಏನಾದರೂ ಕೈಯಿಂದ ಎತ್ಕೊಟ್ರೆ ಅದು ಫ್ರೀ ಬಿ ಆಗುತ್ತೆ. ಹೌದು, ಯಾವುದೂ ಫ್ರೀ ಬಿ ಆಗಲ್ಲ. ಕಮರ್ಷಿಯಲ್ ಟ್ಯಾಕ್ಸಲ್ಲಿ ದುಡ್ಡು ಮಾಡ್ತೀರಿ 1 lakh crores, ಆಯಿತಾ? GST ಮಾಡ್ತೀರಿ, ಎಕ್ಸೈಸಲ್ಲಿ ಮಾಡ್ತೀನಿ, ಸ್ಟ್ಯಾಂಪ್ಸ್ ಆ್ಯಂಡ್ ಡ್ಯೂಟೀಸಲ್ಲಿ ದುಡ್ಡು ಮಾಡ್ತೀರಿ, ಆಮೇಲೆ ನೀವು ಮೋಟ್ರ್ ವೆಹಿಕಲ್ಸಲ್ಲಿ ಮಾಡ್ತೀರಿ, ಜಿಯಾಲಜಿ ಮತ್ತು ಮೈನ್ಸಲ್ಲಿ ದುಡ್ಡು ಮಾಡ್ತೀರಿ. ಅಂದರೆ ದುಡ್ಡು ಬರುತ್ತೆ, ನಾನು ಹೇಳ್ತಾ ಇರೋದು, ಆಯಿತಾ? ಹಾಗಾಗಿ ನಥಿಂಗ್ ಇಸ್ ಅ ಫ್ರೀ ಬಿ ಅಟ್ ಆಲ್. ಫ್ರೀ ಬಿ ಅನ್ನೋ ಕಾನ್ಸೆಪ್ಟೇ ಬುರ್ಡೆ ಕಾನ್ಸೆಪ್ಟ್ ಇದು, ನಾನು ಒಪ್ಪಲ್ಲ. ಬಟ್ ಅನ್ಫಾರ್ಚುನೇಟ್ಲಿ BJPನೂ ಅದನ್ನು ಬೇರೆ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೂ ಬಿಡ್ಬೇಕು. ಅವರು ತಾವೇನಂತೀರಿ ಗೌಡ್ರೆ? ನಾನು ಇಲ್ಲಿ ಒಂಚೂರು ಭಿನ್ನವಾದಂತಹ ತಾಟು. ಯಾಕೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಕಾಕಾ ಪಾಟೀಲ್ ನಿಂಗೂ ಫ್ರೀ, ಮಹದೇವಪ್ಪ ನಿಂಗೂ ಫ್ರೀ, ರತ್ನಕ್ಕ ನಿಂಗೂ ಫ್ರೀ, ಪಾರ್ವತಕ್ಕ ನಿಂಗೂ ಫ್ರೀ ಅಂತ ಹೇಳಿದ್ರು. 1,27,00,000 ಜನಕ್ಕೆ ಪ್ರಾಮಿಸ್ ಮಾಡಿದ್ರು ಗ್ಯಾರಂಟಿಗಳನ್ನ. ಅಂದರೆ ಈ ಎಸ್ಪೆಷಲಿ 2,000 ರೂಪಾಯಿ. ಆಮೇಲೆ ಅದ್ರ ಜೊತೆಗೆ ಏನು ಮಾಡಿದ್ರು ಅಂದರೆ, ಕಾರ್ಯಕರ್ತರುಗಳು ಸಂಬಳ ಕೊಡ್ತೀರಿ ಗ್ಯಾರಂಟಿ ಇಂಪ್ಲಿಮೆಂಟೇಷನ್. ನೀವು ಬೇರೆ ರಾಜ್ಯಗಳಲ್ಲಿ ನೋಡಿಕೊಂಡ್ರೆ, ಕರ್ನಾಟಕ ರಾಜ್ಯದ ಬಡ್ಜೆಟ್ ಕಂಪೇರ್ ಮಾಡಿಕೊಂಡ್ರೆ 56,000 ಕೋಟಿ, ಅಂದರೆ ಆಲ್ಮೋಸ್ಟ್ ಅರೌಂಡ್ ಇವತ್ತಿಗೆ 4 ಲಕ್ಷ ಕೋಟಿ ಇದೆ ಬಿಡಿ. ಅದನ್ನು ಏನೋ ಸಾಲದ ಬಿಟ್ಬಿಟ್ಟು ನೀವು 5 ಲಕ್ಷ ಕೋಟಿ. ನೀವು ಬರೀ ಇದನ್ನೇ ತೆಗೆದುಕೊಂಡ್ರೆ, ಏನು ನಮ್ಮ ಬರ್ತಕ್ಕಂಥ ಆರ್ಥಿಕ ಏನಿದೆ ಅಂದರೆ ಇನ್ಕಮ್ ಏನಿದೆ ಅದನ್ನು ನೀವು ತೆಗೆದುಕೊಂಡ್ರೆ ತತ್ಸುಮಾರು ನಿಮಗೆ 25, 22, 23% ನೀವು ಖರ್ಚು ಮಾಡ್ತಿದ್ದೀರಾ ಗ್ಯಾರಂಟಿಗಳಿಗೆ. ನೀವು ಮಹಾರಾಷ್ಟ್ರಕ್ಕೆ ಕಂಪೇರ್ ಮಾಡ್ಕೊಳ್ಳಿ, ಹರಿಯಾಣಕ್ಕೆ ಕಂಪೇರ್ ಮಾಡ್ಕೊಳ್ಳಿ, ಅಲ್ಲೇನಾಗ್ತಿದೆ ಅಂತ ಹೇಳಿದ್ರೆ ನಿಮ್ಗೆ ವಿತಿನ್ 8% ಬಡ್ಜೆಟ್ನಲ್ಲಿ, ಟೋಟಲ್ ಬಡ್ಜೆಟಲ್ಲಿ ನಿಮಗೆ ಗ್ಯಾರಂಟಿಯ ಇಂಪ್ಲಿಮೆಂಟೇಷನ್ಗೆ ಇರುತ್ತೆ. ಅಂದರೆ ಈ ಥರ 2,000 ರೂಪಾಯಿ, 1,500 ರೂಪಾಯಿ ಇದು ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಆಗಲಿ. ಆಮೇಲೆ ಜೊತೆಗೆ ಇನ್ನೊಂದು ಕಂಡೀಷನ್ಸ್ ಇದೆ. ಮುಂಚೆನೇ ನಾವು ಕಂಡೀಷನ್ಸ್ ಹಾಕ್ಬಿಟ್ಟಿವಿ, ಕಂಡೀಷನ್ಸ್ ವಿಲ್ ಅಪ್ಲೈ ಅಂತ. ಈಗ ಹೇಳ್ತೀರಾ ಕಂಡೀಷನ್ಸ್ ವಿಲ್ ಅಪ್ಲೈ ಇನ್ ಕರ್ನಾಟಕ ಆಲ್ಸೋ ಅಂತ. ನೀವು ಯಾಕೆ ಹೇಳಿದ್ರಪ್ಪ, ರತ್ನಕ್ಕ ನಿಂಗೂ ಫ್ರೀ, ಪಾರ್ವತಕ್ಕ ನಿಂಗೂ ಫ್ರೀ, ಕಾಕಾ ಪಾಟೀಲ್ ನಿಂಗೂ ಫ್ರೀ, ಮಹದೇವಪ್ಪ ನಿಂಗೂ ಫ್ರೀ ಅಂತ. ಒಂದು. ಎರಡನೇದು, ಆ ಕಾರ್ಯಕರ್ತರುಗಳಿಗೆ ಏನು ಸಂಬಳ ಕೊಡ್ತಾರೆ ಅದು ಒಂದು ದೊಡ್ಡ ಹೊರೆ ಆಗಿದೆ ರಾಜ್ಯ ಸರ್ಕಾರಕ್ಕೆ. ಆದರೆ ಬೇರೆ ರಾಜ್ಯಗಳಲ್ಲಿ ಆ ಥರ ಇಲ್ಲ. ಸರ್ಕಾರದ ವ್ಯವಸ್ಥೆ ಏನಿದೆ ಅದ್ರ ಥ್ರೂ ಇಂಪ್ಲಿಮೆಂಟೇಷನ್ ಆಗ್ತಿದೆ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಸಿಂಪಲ್ ವೆಲ್ಫೇರ್ ಸ್ಕೀಮ್ ಮಾಡೋಕ್ಕೆ ಬರಲ್ಲ ಅಂತಕ್ಕಂಥದ್ದು ಕರ್ನಾಟಕದಿಂದ ಎದ್ದು ಕಾಣಿಸ್ತಿರ್ತಕ್ಕಂಥ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅಂತ ಬರ್ತಾ ಇದೆ. ವಿರುಂಗಬಾಕ್ಕಂ ಕ್ಷೇತ್ರದಲ್ಲಿ ಶಬರಿನಾಥನ್ ಭಾರಿ ಮುನ್ನಡೆ. ತನ್ನ ಕಾರ್ ಡ್ರೈವರು ಬಹಳ ವರ್ಷಗಳಿಂದ ವಿಜಯ್ ಚಾಲಕರಾಗಿದ್ದರು, ರಾಜೇಂದ್ರನ್ ಅಂತ ಅವರ ಹೆಸರು. ರಾಜೇಂದ್ರನ್ ಪುತ್ರ ಶಬರಿನಾಥನ್ಗೆ ಟಿಕೆಟ್ ಕೊಟ್ಟಿದ್ರು ವಿಜಯ್. ಭಾಳ ಇಂಟ್ರೆಸ್ಟಿಂಗ್ ಇದು. ಗುಡ್. ಇದೆಲ್ಲ ನಮ್ಮ ಡೆಮಾಕ್ರಸಿಯ ಬ್ಯೂಟಿ. ಇದು ತುಂಬ ಖುಷಿಯಾಗತ್ತೆ ಇವೆಲ್ಲ ಕೇಳೋಕ್ಕೆ. ಶಬರಿನಾಥನ್ ವಿರುಂಗಬಾಕ್ಕಂನಲ್ಲಿ ಗೆಲುವನ್ನು ಪಡೆದುಕೊಂಡಿದ್ದಾರೆ. ನೋಡ್ರೆ, ನಾನು ಇನ್ನೊಂದು ಹೇಳ್ತಾ ಇದ್ದೆ, ಕಾಂಗ್ರೆಸ್ನ 1000 ನರೇಟಿವ್ಗಳ ನಡುವೆಯೂ ಕೂಡ, ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಗಳ ನಡುವೆಯೂ ಕೂಡ BJP ಹ್ಯಾಸ್ ಇಟ್ಸ್ ಓನ್ ಕಮಾಂಡ್ ಇನ್ ಇಂಡಿಯಾ. ಹೌ? ಏನಂತ ಹೇಳಿದ್ರೆ, ಒಂದು ದೇಶಕ್ಕೆ ಸುಭದ್ರವಾದಂಥ ಸರ್ಕಾರ, ಎರಡನೇದು ಎಕನಾಮಿಕಲ್ ಡೆವಲಪ್ಮೆಂಟು, ಮೂರನೇದು ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟು, ಪ್ರತಿಯೊಬ್ಬರಿಗೂ ಸಹ ಜೊತೆಗೆ ತೆಗೆದುಕೊಂಡು ಹೋಗುವಂಥ ಕೆಲಸ. ಆಮೇಲೆ ಕಾರ್ಯಕ್ರಮಗಳ ಯೋಜನೆಗಳು ಹೆಂಗಿರ್ತವೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಬದುಕು ಸಬಲೀಕರಣ. ಉದಾಹರಣೆಗೆ ಉಜ್ವಲ ಯೋಜನೆ ಅಂತ ತೆಗೆದುಕೊಳ್ಳೋಣ. ಉಜ್ವಲ ಯೋಜನೆ ಕೇವಲ ನಿಮಗೆ ಸಿಲಿಂಡರ್ ಕೊಡೋದಾ? ಅಲ್ಲ. ಒಂದು ಆರೋಗ್ಯ ಸುಧಾರಣೆ ಮಹಿಳೆಗೆ, ಜೊತೆಗೆ ಕಾಡಿನ ರಕ್ಷಣೆ, ಕಾಡಿನ ಸಂರಕ್ಷಣೆ, ಆಮೇಲೆ ಜೊತೆಗೆ 4 ಅವರ್ ಏನು ಅಡುಗೆಗೆ ಪ್ರಕ್ರಿಯೆಯಲ್ಲಿ ಹೋಗ್ತಿತ್ತೋ ಅದು ಕೇವಲ ಈಗ ಅರ್ಧ ಗಂಟೆ 1 ಗಂಟೆನಲ್ಲಿ ಮುಗಿದೋಗ್ತದೆ. ಅಂದರೆ ಆ ಮಹಿಳೆ ಹತ್ರ ಟೈಮ್ ಉಳಿತದೆ. ಅವರು ಅದನ್ನು ಸ್ಕಿಲ್ ಡೆವಲಪ್ಮೆಂಟ್ ಇನ್ನೊಂದು ಯಾವುದ್ರಲ್ಲ ಒಂದು ಇನ್ವೆಸ್ಟ್ ಮಾಡ್ಕೊಬೋದು. ಅಂದರೆ ಒಂದು ಉಜ್ವಲ ಯೋಜನೆ ಅನ್ನೋದನ್ನು ನೀವು ಕೇವಲ ಗ್ಯಾಸ್ ಕೊಡೋ ಯೋಜನೆ ಅಂತ ಹೇಳಬಾರ್ದು. ಆಮೇಲೆ ಸ್ವಚ್ಛ ಭಾರತ್, ಫಾರ್ ಎಕ್ಸಾಂಪಲ್ ಟಾಯ್ಲೆಟ್ ಕಟ್ಕೊಡೋದ್ರಿಂದ ಏನಾಗುತ್ತೋ, ನಾವು ಕಟ್ಟಿದ್ವಪ್ಪ ಟಾಯ್ಲೆಟ್, ಹಂಗಲ್ಲ. ಟಾಯ್ಲೆಟ್ ಕಟ್ಟಬೇಕಾದ್ರೆ ನಾವು, ನನಗೆ ನೆನಪಿದೆ, ಯಾಕಂದರೆ ನಾನು ಸಿವಿಲ್ ಬ್ಯಾಕ್ಗ್ರೌಂಡಿಂದ ಬರೋದ್ರಿಂದ, ನೀವು ಕೊಡ್ತಾ ಇದ್ದೆಷ್ಟು 4,500 ರೂಪಾಯಿ ಕೊಡ್ತಾ ಇದ್ರಿ. ಒಂದು ಕಮೋಡ್ ಬರಲ್ಲ ಇವತ್ತು. ಅಂದರೆ ಹಿಂದೆ ನಾವು 15,000 ಕೊಡ್ತಾ ಇದ್ವಿ, ಈಗ ಅದನ್ನು 22-23 ಸಾವಿರಕ್ಕೆ ಏರಿಸಿದ್ವಿ. ಅಂದರೆ ಒಂದು ಕಮೋಡು, ಒಂದು ಟಾಯ್ಲೆಟು, ಅದಾದಮೇಲೆ ಅವ್ರ ಕೂಲಿ ಎಲ್ಲ ಸೇರಿಸ್ಕೊಂಡು ಒಂದು ಟಾಯ್ಲೆಟ್ ಕಟ್ಕೊಳ್ಕೊಳ್ಳೆ ಏನಾಗುತ್ತೆ, ಮಾನ ಮರ್ಯಾದೆಗಳನ್ನ ಉಳಿಸ್ಕೊಳ್ತಕ್ಕಂಥದ್ದು. ಜೊತೆಗೆ ಆ ಮಹಿಳೆಗೆ ಎಲ್ಲೋ ದೂರಕ್ಕೆ ಹೋಗಿ ಬೆಳಗ್ಗೆ ಎದ್ದು ನಿದ್ದೆ ಕೆಡಿಸ್ಕೊಂಡು, ಆರೋಗ್ಯ ಕೆಡಿಸ್ಕೊಂಡು ಇದೆಲ್ಲ ಮಾಡೋದ್ರ ಬದಲು ತನ್ನ ಮನೆಯಲ್ಲೇ ವ್ಯವಸ್ಥೆ ಇರ್ತದೆ ಟಾಯ್ಲೆಟ್. ಓಕೆ, ಲಾಸ್ಟ್ ಟೇಕ್ ಗೌಡ್ರೆ. ಇನ್ನೂ ತುಂಬ ಇದೆ ಅದ್ರ ಬಗ್ಗೆ ಮಾತಾಡೋದು. ಇನ್ಫ್ಯಾಕ್ಟ್ ದಟ್ಸ್ ಆಲ್ ಟುಗೆದರ್ 1 hour 2 hour ಡಿಬೇಟ್ ಪ್ರಶ್ನೆ ಇಲ್ಲಿ. ನಾನು ಲಾಸ್ಟಲ್ಲಿ ನೀವು ಬಾಗಲಕೋಟೆ ದಾವಣಗೆರೆಯಲ್ಲಿ ಸೋತ್ಬಿಟ್ರಿ ಗೌಡ್ರೆ.
ಅಲ್ಲ, ಏನಾಗಿತ್ತು ಅಂತ ಹೇಳಿದ್ರೆ, ಒಂದು ಬಾಗಲಕೋಟೆನಲ್ಲಿ ಏನು ಸರ್ಕಾರಿ ಮಿಷನರಿ 15 ಜನ ಸಚಿವರು ಹೋಗಿ ಕೂತ್ಕೊಂಡು 20 ಜನ ಸಚಿವರು 40 ಜನ ಶಾಸಕರು 5,000 6,000 ಒಂದೊಂದು ಓಟು ಕೊಟ್ಟರು ಅಂತಕ್ಕಂತಹದ್ದು ಏನಿದೆ, ಹಣದ ಹೊಳೆ ಮತ್ತು ಎಂಡದ ಹೊಳೆ ಬಾಗಲಕೋಟೆಯಲ್ಲಿ. ದಾವಣಗೆರೆಯಲ್ಲಿ ಏನಾಗಿತ್ತು, ನಮ್ಗೆ ಎಕ್ಸ್ಪೆಕ್ಟೇಷನ್ ಕೇಂದ್ರನ ನಿಮ್ಮ ಕೈಯಲ್ಲಿದೆ, ನೀವೇ ದುಡ್ಡು ಕೊಡಿ. ದಾವಣಗೆರೆಯಲ್ಲಿ ಇವರು ಒಳ್ಳೆ ದಾವಣಗೆರೆಯಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಇತ್ತು ನಮ್ದು, ಗೆಲ್ತೀವಿ ಅಂತ ಹೇಳಿ. ಏನಾಗಿ ನೀವು ದಾವಣಗೆರೆಯಲ್ಲಿ ಬೇಕಂತಾನೆ ಅಂಡರ್ಮೈನ್ ಮಾಡಿದ್ರಿ. ನೀವು ದಾವಣಗೆರೆಯಲ್ಲಿ ಆ ಹಿಂದ ಕ್ಯಾಂಡಿಡೇಟ್ಗೆ ಕೊಟ್ರಿ, ಗುಡ್ ಪಾಪ, ಇಲ್ಲ ಅಂತ ನಾನು ಹೇಳಲ್ಲ, ಒಳ್ಳೇದಾಗ್ಲಿ ಪಾಪ ಅವರಿಗೆ, ದಾಸ್ಕರಿಯಪ್ಪನವರಿಗೆ. ಆದರೆ ಅರಕೆ ಕುರಿ ಮಾಡಿಟ್ರಿ ನೀವು ಅವ್ರನ್ನ. ಆಯ್ತಾ, ಏನಾಗಿತ್ತು ಅಲ್ಲಿ, ಏನಾಗಿತ್ತು ನಾನು ಮತ್ತು ಇವರು ಇಂಡಿಪೆಂಡೆನ್ಸ್ ಏನಿದ್ರು ಅವರು ವೋಟ್ ತಗೊಳ್ತಾರೆ ಅಂತ ಅನ್ಕೊಂಡಿದ್ವಿ. ಆಕ್ಚುಲಿ ನಮ್ಮ ವೋಟ್ ನಮಗೆ ಬಂದಿದೆ, ಆದ್ರೆ ಆ ಕ್ಯಾಂಡಿಡೇಟ್ಗಳು ವೋಟ್ ನ ಕಡಿಮೆ ವೀರಶೈವ ಲಿಂಗಾಯತ ಕ್ಯಾಂಡಿಡೇಟ್ ನಿಲ್ಸಿದ್ರೆ ನೀವು ಆಕ್ಚುಲಿ ಸೋಲ್ಬೇಕಂತಾನೆ ದಾವಣಗೆರೆಯಲ್ಲಿ ಟಿಕೆಟ್ ಕೊಟ್ಟಿರೋದು. ನೀವು ಶಾಮನೂರು ಶಿವಶಂಕರ್ ಋಣ ನಿಮ್ಮ ಮೇಲೆ ಎಲ್ಲೋ ಇತ್ತು. ನೀವು ನೀವು ಗೆಲ್ಸ್ಬೇಕಂತ ಏನ್ ಕೊಟ್ಟಿಲ್ಲ. ನೀವು ಇನ್ನು 2 ವರ್ಷದಲ್ಲಿ ಏನ್ ಗೆದ್ಬಿಡೋದು, ಆಮೇಲೆ 2028 ಅಲ್ಲಿ ನಮಗೆ ಹೊಡ್ತಾ ಬೀಳ್ತದೆ. ಬಾಗಲಕೋಟೆಯಲ್ಲಿ ನೀವು ಹಾಕಿದ ಕ್ಯಾಂಡಿಡೇಟ್ ಒಪ್ಕೋತೀವಿ ಸರ್. ದಾವಣಗೆರೆಯಲ್ಲಿ ಮಾತ್ರ ನೀವೇ ಹೆಲ್ಪ್ ಮಾಡಿದ್ರಿ ಕಾಂಗ್ರೆಸ್ಗೆ. ಬಿಕಾಸ್ ಆಫ್ ಯುವರ್ ಹೆಲ್ಪ್ ದೇ ಒನ್ ಹೆಲ್ಪ್ ಅಲ್ಲ, ಪಕ್ಷದ ಎಕ್ಸ್ಟೆಂಡೆಡ್ ದೇರ್ ಲವ್ ಮಾಡ್ತಾರೆ. ಅದು ಇಟ್ಸ್ ನಾಟ್ ಹೆಲ್ಪ್, ದೇ ಎಕ್ಸ್ಟೆಂಡೆಡ್ ದೇರ್ ಲವ್ ಟುವರ್ಡ್ಸ್ ಕಾಂಗ್ರೆಸ್. ಆಮೇಲೆ ಪಾಪ ದಾಸ್ಕರಿಯಪ್ಪ ಇಸ್ ಎ ವೆರಿ ನೈಸ್ ಮ್ಯಾನ್, ಐ ರಿಯಲಿ ರೆಸ್ಪೆಕ್ಟ್ ಹಿಮ್. ಯು ಮೇಕ್ ಹಿಮ್ ಯು ಮೇಡ್ ಹಿಮ್ ಎ ಸ್ಕೇಪ್ ಗೋಟ್ ಅಷ್ಟು. ಆಮೇಲೆ ನಿಮಗೆ ಈ ಲೆವೆಲ್ಗೂ ಫೈಟ್ ಇರ್ತಾ ಇರಲಿಲ್ಲ. ಇಫ್ ದೆರ್ ವಾಸ್ ನೋ ಮುಸ್ಲಿಮರ ಹೋರಾಟ ಇಲ್ಲ ಅಂತಂದಿದ್ದರೆ ನಿಮ್ಗೆ ಈ ಲೆವೆಲ್ಗೂ ಫೈಟ್ ಇರ್ತಾ ಇರಲಿಲ್ಲ. ಕೇಳಿ ಹೇಳ್ತೀನಿ, ಅದು ನಿಮಗೆ ಬಯಸದೇ ಬಂದ ಭಾಗ್ಯವಾಗಿ ಬಂತು, ಬಟ್ ವರ ಆಗಲಿಲ್ಲ ಅದು 100ಕ್ಕೆ 100. ಬಟ್ ಏನಂದ್ರೆ ನಿಮ್ಗೆ ಇನ್ನೂ ಒಂದು ಹೇಳ್ತೀನಿ, ಈಗ ಇಲ್ಲೇನು ದಾವಣಗೆರೆ ಗೆಲ್ತು, ಆಗ ಏನು ಜಮೀರ್ ಅಹಮದ್ ಬಂದು ನಾನು ಬಾಗಲಕೋಟೆಗೆ ಗೆಲ್ಲಿಸ್ತೆ ಅಂತ ಹೇಳ್ತಾರೆ. ಆದರೆ ಈಗ ನಮ್ಮ ಬಿ ಡಿ ಅಧ್ಯಕ್ಷರಾದಂತಹ ನಲ್ಪಾಡ್ ಹಾರಿಸ್ ಇರ್ಬೋದು, ಅಥವಾ ಇವ್ರು ರಿಜ್ವಾನ್ ಅರ್ಷದ್ ಇರ್ಬೋದು, ಇವ್ರು ಹೋಗಿ ಏನು ಗೆಲ್ಲಿಸಿದ್ರು, ಈಗ ಒಂದು ಮುಸ್ಲಿಮ್ಸ್ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಮುಸ್ಲಿಮ್ಸಲ್ಲಿ 2 ಡಿವಿಷನ್ನು ಸಹ ದೊಡ್ಡ ಫೈಟ್ಗೆ ಕಾರಣವಾಗುತ್ತೆ ಈ ಗೆಲುವು. ಇದೇನು ಇದು ಮಂಗಲಾರ್ಧದ ತುಪ್ಪ ಇದು ಬಿಸಿ ತುಪ್ಪ. ತುಂಬ ಕಷ್ಟ ಇದು ಕಾಂಗ್ರೆಸ್ಗೆ. ಥ್ಯಾಂಕ್ ಯು ಇಬ್ಬರಿಗೂ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಥ್ಯಾಂಕ್ ಯು ಗೌಡ್ರೆ ಫಾರ್ ಲಾಸ್ಟ್ನಲ್ಲಿ ಒಂದು ಶೈನಿಂಗ್ ಟಚ್ ಕೊಟ್ಟಿದ್ದಕ್ಕೆ. ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ಸ್ ಟು ಮೈ ವ್ಯೂವರ್ಸ್ ಆಲ್ಸೋ. ಕಮ್ ಟು ದಿ ಫುಲ್ ಸ್ಕ್ರೀನ್ ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್. ಬೆಳಗ್ಗೆ ಕೂತ್ಕೊಳ್ಳಿ, ನಾನು ಕಳಿಸ್ತೀನಿ ನಿಮ್ಮನ್ನು. ಬೆಳಗ್ಗೆ ಕ್ಯಾಮ್ರಾ ಗಡ್ಡ ಬಂದುಬಿಡ್ತೀರ. ಆಮೇಲೆ ನಮ್ಮ PCR ಅವರು ಏನು ರೀ ಕ್ಯಾಮ್ರಾ ಗಡ್ಡ ಬಂದುಬಿಟ್ರು ಅಂತ ನನ್ನ ಅದಕ್ಕೋಸ್ಕರ. ಸೊ ಬೆಳಗ್ಗೆ ಐ ವಾಸ್ ಹಿಯರ್ ಫ್ರಮ್ ನಮ್ಮ ಇಡೀ ತಂಡ. ಇನ್ಫ್ಯಾಕ್ಟ್ ನಾನು ಮಾತ್ರ ಅಲ್ಲ, ನಮ್ಮ ಇಡೀ ತಂಡ ಎಷ್ಟೋ ಜನ ನಿಮ್ಗೆ ಹೇಳ್ತೀನಿ ನಿದ್ದೆ ಕೂಡ ಮಾಡಿಲ್ಲ ರಾತ್ರಿ. ನಮ್ಮ ಔಟ್ಪುಟ್ ಆಗಿರ್ಬೋದು, ನಮ್ಮ ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು, ನಮ್ಮ ಆ್ಯಂಕರ್ಸ್ ಟೀಮ್ ಆಗಿರ್ಬೋದು. ಇನ್ಫ್ಯಾಕ್ಟ್ ದೇ ಹ್ಯಾವ್ ಬೀನ್ ಹಿಯರ್ ನೆನ್ನೆ ರಾತ್ರಿ ಇಡೀ ದಿನ ಕೆಲಸ ಮಾಡಿ. ಬಿಕಾಸ್ ಇಷ್ಟೆಲ್ಲ ಅಪ್ಡೇಟ್ಗಳನ್ನು ಹೊತ್ಕೊಂಡ್ಬರ್ಬೇಕು ಅಂತಂದರೆ ಸುಲಭ ಇಲ್ಲ. ಇದಕ್ಕೆ ನಾವು ಸಪ್ರೇಟ್ ಆದಂಥ ಒಂದಿಷ್ಟು ಡೆಸ್ಕ್ಗಳನ್ನು ಕೂಡ ಕ್ರಿಯೇಟ್ ಮಾಡಿದ್ವಿ ನಾವು. ಏನು ವೆಸ್ಟ್ ಬೆಂಗಾಲ್ಗೊಂದು ಡೆಸ್ಕು. ಇನ್ಫ್ಯಾಕ್ಟ್ ಆ ವಿಷುವಲ್ಗಳನ್ನು ನಾವು ಪ್ಲೇ ಮಾಡ್ಕೊಳ್ಳಿಲ್ಲ. ಯಾಕೆ ಪ್ಲೇ ಮಾಡಲಿಲ್ಲ ಆ ವಿಷುವಲ್ನ? ಇಂಜೆಸ್ಟ್ ಆಗಿಲ್ವೇನ್ರಿ ಆ ವಿಷುವಲ್ಲು? ಸಿಕ್ಕೇ ಇಲ್ಲ ನಿಮಗೆ. ಬೆಳಗ್ಗೆ ಆಗಿದ್ದು ಶೂಟು ನೋಡಿ, ಇದೇ ಮಾಡೋದು ನೀವು ಕೆಲಸ. ಸೊ ನಾವು ವೆಸ್ಟ್ ಬೆಂಗಾಲ್ಗೊಂದು ವಿಷುವಲ್ಲು, ಅದಕ್ಕೊಂದು ವಿಷುವಲ್ಲು, ಮತ್ತೊಂದಕ್ಕೊಂದು ವಿಷುವಲ್ಲು, ಮತ್ತು ಏನಕ್ಕೆ ತರಿಸ್ಕೊಂಡ್ರಿ? ಇಂಜೆಸ್ಟ್ ಪ್ಲೇ ಮಾಡ್ಕೊಳ್ಳಿ ಅದನ್ನು. ಸೊ ಹಾಗಾಗಿ ಬೇರೆ ಬೇರೆ ರಾಜ್ಯಗಳಿಗೆ ಒಂದು, ಇನ್ನೊಂದಿಷ್ಟು ರಾಜ್ಯಗಳಿಗೆ ಒಂದು, ಹೀಗೆ ನಾವು ವಾಟ್ ಇಸ್ ದ ಸೌಂಡ್ ಬಿಹೈಂಡ್ ಪ್ಲೀಸ್? ಓಕೆ, ಥ್ಯಾಂಕ್ ಯು. ಸೊ ಹೀಗೆ ನಾವು ಹಲವು ಡೆಸ್ಕ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡ್ವಿ. ಅದರ ಜೊತೆಗೆ ವಿ ವರ್ ಏಬಲ್ ಟು ಗಿವ್ ಯು ದ ಫಾಸ್ಟೆಸ್ಟ್ ಪಾಸಿಬಲ್ ಅಪ್ಡೇಟ್ಸ್. ಐ ಆಮ್ ವೆರಿ ಗ್ರೇಟ್ಫುಲ್ ಟು ದ ಎಂಟೈರ್ ಟೀಮ್ ಆಫ್ ರಾಜ್ ನ್ಯೂಸ್. ಅವರ್ ಟೀಮ್ ಆಫ್ ರಾಜ್ ನ್ಯೂಸ್, ದೇ ಹ್ಯಾವ್ ಬಿನ್ ವಂಡರ್ಫುಲ್, ಸೋ ಇನ್ಸ್ಟ್ರುಮೆಂಟಲ್. ಮತ್ತು ಬೆಳಗ್ಗೆಯಿಂದ ಜಾಯ್ನ್ ಆಗಿರುವ ಎಲ್ಲ ನಮ್ಮ ಗೆಸ್ಟ್ಗಳಿಗೆ ಹಾಗೂ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮಗೂ ಕೂಡ ಅಷ್ಟೇ. ಅವರ್ ಡಿಜಿಟಲ್ ಟೀಮ್ ಆಲ್ಸೋ ಹ್ಯಾಸ್ ವರ್ಕ್ಡ್ ಸೋ ಸ್ಟುಪೆಂಡಸ್ಲಿ ಟುಡೇ. ಓಕೆ, ನಾವು ಗಮನಿಸಿ, ನಾನು ಬಿಫೋರ್ ಐ ಸೇ ಥ್ಯಾಂಕ್ಸ್ ಟು ಯು, ಗಮನಿಸಿ ನಾವು ಹೌ ವಿ ವರ್ಕ್ಡ್ ಟುಡೇ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಎಂಟೈರ್ ಕ್ಯಾಮ್ರಾಸ್ ವರ್ ಇನ್ವಾಲ್ವ್. ದೀಸ್ ಆರ್ ದ ಥಿಂಗ್ಸ್. ನಮ್ಮ ಎಂಟೈರ್ ಡೆಸ್ಕ್ ಟೀಮ್ ಹೇಗೆ ಕೆಲಸ ಮಾಡ್ತು ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಿ. That's Michael, our output chief, and that's Suresh, our technical chief, and our production chief, everybody, our associate editor, and everybody were involved. ಎಲ್ಲ ಒಂದೊಂದಕ್ಕೆ we created
ಅವರ್ ಡೆಸ್ಕ್ ಟೀಮ್, ನಮ್ಮ ಬುಲ್ಟಿನ್ ಪ್ರೊಡ್ಯೂಸರ್ಸ್ ಟೀಮ್, ದೇ ಡಿಡ್ ಎ ಫ್ಯಾಬುಲಸ್ ಆ್ಯಂಡ್ ಎ ಫೆಂಟ್ಯಾಬುಲಸ್ ಜಾಬ್ ಟುಡೇ. ನಮ್ಮ ಎಲ್ಲರೂ ಕೂಡ, ಇವನ್ ಅವರ್ ಆಫೀಸ್ ಬಾಯ್ಸ್ ನೋಡಿ, ಕೇರಳದ್ದು ಎಷ್ಟು ಕ್ಷೇತ್ರ, ವಿ ಹ್ಯಾಡ್ ಎ ಸಪ್ರೇಟ್ ಡೆಸ್ಕ್ ಅದಕ್ಕೆ. ತಮಿಳ್ನಾಡು ಅದಕ್ಕೆ ಸಪ್ರೇಟ್ ಡೆಸ್ಕ್ ಇತ್ತು ನಮಗೆ ಅದಕ್ಕೆ. ಅದರ ಜೊತೆಗೆ ಅಸ್ಸಾಂ ಅದಕ್ಕೆ ಸಪ್ರೇಟ್ ಆದಂಥ ಒಂದು ಡೆಸ್ಕ್ ಇತ್ತು ಅದಕ್ಕೆ. ಮತ್ತು ನಮ್ಮ ಕರ್ನಾಟಕ ಅದಕ್ಕೆ ಆದಂಥ, ಪುದುಚೇರಿ 30 ಕ್ಷೇತ್ರ ಅದಕ್ಕೆ ಆದಂಥ ಸಪ್ರೇಟ್ ಡೆಸ್ಕ್ ಇತ್ತು. ವಿ ಹ್ಯಾವ್ ಮೋರ್ ದ್ಯಾನ್ 200 ಪೀಪಲ್ ಆಫ್ ರಾಜ್ ನ್ಯೂಸ್. ನಮ್ಮ ಮೋರ್ ದ್ಯಾನ್ 200 ಪೀಪಲ್ ಆಫ್ ರಾಜ್ ನ್ಯೂಸ್, ಇನ್ಕ್ಲೂಡಿಂಗ್ ಅವರ್ ಹೌಸ್ ಕೀಪಿಂಗ್ ಟೀಮ್, ಅವರ್ HR ಟೀಮ್, ಅದರ ಜೊತೆಗೆ ಅವರ್ ಆಫೀಸ್ ಬಾಯ್ಸ್, ಎವ್ರಿಬಡಿ, ಅವರ್ ಗ್ರಾಫಿಕ್ಸ್ ಟೀಮ್. ನಾನು ಒಬ್ಬೊಬ್ಬರ ಹೆಸರು ಹೇಳಿದ್ರು ಕೂಡ, ಮಿಸ್ ಮಾಡಿದ್ರು ಕೂಡ ಅದು ತಪ್ಪಾಗಿಬಿಡುತ್ತೆ. ಅವರ್ PCR ಟೀಮ್, ನಾನು ಎಲ್ಲರ ಹೆಸರನ್ನು ಹೇಳ್ತೀನಿ ಅದಕ್ಕೆ, A to Z. ನಾನು ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಒಂದು ಪ್ರಾಸೆಸ್ನ ಹಿಂದೆ ವಾಟ್ ಇಟ್ ಗೋಸ್ ಅಂತ, ಒಂದು ಎಂಟೈರ್ ಪ್ರಾಸೆಸ್ನ ಹಿಂದೆ ಹೌ ಇಟ್ ಆ್ಯಕ್ಚುಲಿ ವರ್ಕ್ಸ್ ಅಂತ ನಾನು ತೋರಿಸ್ತಾ ಇದ್ದೀನಿ. ಸದ್ಯಕ್ಕೆ ನಾವು ಇಲ್ಲಿಗೆ ಬಂದು ನಿಂತ್ಕೊಂಡಿದ್ದೀವಿ. Before I wind up, I would say Puducherry, it's Rangaswamy, NDA Maitrikuta. West Bengal, it is BJP. Kerala, it is UDF. Assam, it is BJP. Tamil Nadu, it is TVK. Here, ನಮ್ಮ ತಂಡ, ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ನಮಸ್ಕಾರ.